ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹೀಗೆ ಕೆಲವರು ಜ್ಞಾನಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ. ಇನ್ನು ಕೆಲವರು ವಿಶ್ವರೂಪನಾದ ನನ್ನನ್ನು ಏಕಭಾವದಿಂದ, ಮತ್ತೆ ಕೆಲವರು ಭೇದ ಭಾವದಿಂದ ವಿಧ ವಿಧವಾಗಿ ಭಜಿಸುತ್ತಾರೆ. ತನ್ನನ್ನು ವಿವಿಧ ರೀತಿಯಿಂದ ಪೂಜಿಸುವ ವಿಧಾನವನ್ನು ಹೇಳುತ್ತಿದ್ದಾನೆ ಭಗವಂತ. ಮೊದಲನೆಯದಾಗಿ ಜ್ಞಾನಯಜ್ಞದ ಮೂಲಕ ಉಪಾಸನೆಯನ್ನು ಹೇಳುತ್ತಿದ್ದಾನೆ. ಯಜ್ಞ ಎಂದಾಗ ಅಗ್ನಿಯ ಮೂಲಕ ದ್ರವ್ಯಗಳನ್ನು ಅರ್ಪಿಸುವುದು ಎಂಬುದು ಜನರ ನಂಬಿಕೆ. ಆದರೆ ಇಲ್ಲಿ ಜ್ಞಾನಯಜ್ಞದ ಬಗ್ಗೆ ಹೇಳುತ್ತಿದ್ದಾನೆ. ಸಮರ್ಪಣಾ ಭಾವದಿಂದ ಮಾಡುವ ಪ್ರತಿಯೊಂದು ಕೆಲಸವೂ ಯಜ್ಞವೇ ಆಗಿದೆ. ಭಗವಂತನನ್ನು ತಿಳಿದು ಇತರರಿಗೂ ತಿಳಿಸಿ ಭಗವಂತನ ತತ್ವ ಆದರ್ಶಗಳನ್ನು ರೂಢಿಸಿಕೊಂಡು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕೆಲಸ ಮಾಡುವುದು ಒಂದು ಯಜ್ಞವೇ ಸರಿ. ಜ್ಞಾನಿಗಳು ತಮ್ಮ ಜ್ಞಾನದ ಮೂಲಕ ಭಗವಂತನನ್ನು ವರ್ಣಿಸುತ್ತಾ, ಆತನನ್ನು ಕೊಂಡಾಡುತ್ತಾ, ಆತನ ಲೀಲೆಗಳನ್ನು ತಮ್ಮ ಜ್ಞಾನದಿಂದ ಅಕ್ಷರ ರೂಪಕ್ಕಿಡಿಸಿ ಪಾಮರರಿಗೂ ಭಗವಂತನನ್ನು ಅರ್ಥ ಮಾಡಿಸುತ್ತಾ ಜ್ಞಾನಯಜ್ಞ ನಡೆಸುತ್ತಾರೆ. ವಿಶ್ವವನ್ನೇ ಆವರಿಸಿ ಅಣು ತೃಣ ಕಾಷ್ಟಗಳಿಗೂ ಆಧಾರವಾಗಿರುವ ಭಗವಂತನನ್ನು ಕೆಲವರು ಯಥಾವತ್ತಾಗಿ ಸ್ವೀಕರಿಸಿ ಪ್ರತಿಯೊಂದರಲ್ಲೂ ಭಗವಂತನನ್ನೇ ಕಾಣುತ್ತಾರೆ. ಈ ಭೂಮಿಯ ಕಣಕಣದಲ್ಲೂ ಭಗವಂತನನ್ನು ಕಾಣುವ ಜನರು ವಸ್ತು ರೂಪದಲ್ಲಿರಲಿ ಅಥವಾ ಜೀವಿಯಾಗಿರಲಿ ಎಲ್ಲವನ್ನೂ ಸಮಭಾವದಿಂದ ಪ್ರೀತಿಸುತ್ತಾರೆ ಹಾಗೂ ಪೂಜಿಸುತ್ತಾರೆ. ಇನ್ನೂ ಕೆಲವರು ಭಗವಂತನನ್ನು ಪೂಜಿಸುವ ತಾವೇ ಶ್ರೇಷ್ಠರು ಎನ್ನುತ್ತಾ ಭಗವಂತನನ್ನು ಅರಿಯದವರು ಹಾಗೂ ಆತನನ್ನು ಪೂಜಿಸದವರು ನಿಕೃಷ್ಟ ಎನ್ನುವ ಭೇದ ಮಾಡುವ ಮೂಲಕ ಪೂಜೆ ಮಾಡದವರನ್ನು ಪೂಜೆ ಮಾಡುವಂತೆ ಪ್ರೇರೇಪಿಸುತ್ತಾರೆ. ಇನ್ನೂ ಕೆಲವರು ಭಗವಂತನನ್ನು ಪೂಜಿಸುವ ತಾವೇ ಧರ್ಮಾತ್ಮರು ಎಂಬ ವಾದದೊಂದಿಗೆ ತಮ್ಮದೇ ಶ್ರೇಷ್ಠ ಧರ್ಮ ಎನ್ನುತ್ತಾ ಮತ ಹಾಗೂ ಧರ್ಮದ ಬಗ್ಗೆ ತಿಳಿಯದೆ ತಮ್ಮ ಆರಾಧನಾ ಪದ್ಧತಿ ಅನುಸರಿಸುವಂತೆ ಹೇರಿಕೆ ಮಾಡಿ ಮತವಾದಿಗಳಾಗಿ ತಮ್ಮದೇ ವಿಶಿಷ್ಟ ರೀತಿಯಲ್ಲಿ ಭಗವಂತನನ್ನು ಪೂಜಿಸುತ್ತಾರೆ. ಹರಿ ಓಂ ತತ್ಸತ್.